ನಮಸ್ಕಾರ ಸ್ನೇಹಿತರೆ. ಇಂದು ನಾವು 26ನೇ ಬಾರಿ ಅಂದರೆ 26ನೇ ದಿನ ಭೇಟಿಯಾಗ್ತಾ ಇದ್ದೇವೆ. ಇಂದು ನಮಗೆ ಗೊತ್ತಿರೋದೇ ಒಂದು ಕ್ರಿಯಾಪದ ಲೆಟ್ ಅನ್ನೋದು. ಅದರ ಬಗ್ಗೆ ತಿಳ್ಕೊಳ್ಳೋಣ. ಅದರ ಬಳಕೆನ ಸ್ವಲ್ಪ ತಿಳ್ಕೊಂಡಿದ್ದೇವೆ, ಆದರೆ ವಿವರವಾಗಿ ತಿಳ್ಕೊಂಡ್ರೆ ಒಳ್ಳೆಯದು. ನೋಡೋಣ. ನೋಡಿ, ಇಲ್ಲಿ ಐ, ವಿ, ದೇ, ಶಿ, ಹಿ, ಇಟ್ ಇದೆ. ಯು ಅನ್ನುವ ಅದಕ್ಕೆ ನಾಮಪದಕ್ಕೆ ಸರ್ವನಾಮ ಅಂತ ಹೇಳ್ತಾರೆ. ಯುಗೆ ಲೆಟ್ಟನ್ನು ಬಳಸ್ತಾರೆ, ಬಟ್ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಮೇ ಬಳಸಿದ್ರು ಸಾಕು. ಈ ಉಳಿದವಕ್ಕೆಲ್ಲ ಬಳಸ್ಬೋದು. ನೋಡೋಣ. ಇದಕ್ಕೆ ಸರ್ವನಾಮ ಅಂತ ಹೇಳ್ತಾರೆ, ಪ್ರನೌನ್ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಗೆ ಅಥವಾ ವಸ್ತುವಿಗೆ ಬದಲಾಗಿ ಬಳಸೋ ಪದಕ್ಕೆ ಸರ್ವನಾಮ, ಪ್ರನೌನ್ ಅಂತಾರೆ. ನೋಡಿ ಸ್ನೇಹಿತರೆ, ಈ ಐ ಇದೆಯಲ್ಲ ಅದು ಮೀ ಆಯಿತು, ವಿ ಇದೆಯಲ್ಲ ಅಸ್ ಆಯಿತು, ದೇ ಇದೆಯಲ್ಲ ದೆಮ್ ಆಯಿತು, ಶಿ ಇದೆಯಲ್ಲ ಹರ್ ಆಯಿತು, ಹಿ ಹಿಮ್ ಆಯಿತು, ಇಟ್ಟೇ ಆಗಿದೆ. ಇಟ್ಟು ಬದಲಾವಣೆ ಆಗಿಲ್ಲ. ಈಗ ನೋಡೋಣ. ಈಗ ನಾವೇನೋ ಯಾರೋ ಮಾತಾಡ್ತಿರ್ತಾರೆ, ನಾವು ಹುಡುಗರು ವಿದ್ಯಾರ್ಥಿಗಳು ಅಲ್ಲೋ, ಸಂಜೆ ಟೈಮ್ನಲ್ಲಿ ಹಾಸ್ಟೆಲಲ್ಲಿ, ಆವಾಗ ಯಾರೋ ಓದೋ ಹುಡುಗ ಹೇಳ್ತಾನೆ, ನಾವು ಓದ್ಕೊಳ್ಳೋಣ ಕಣ್ರಯ್ಯ, ಅಥವಾ ಓದಾದ್ಮೇಲೆ ನಾವು ಆಡ್ಬೇಕು ಕಣ್ರಯ್ಯ, ಆಡೋಣ. ಈ ಲೆಟ್ ಅಂತ ಅಂದರೆ ಅನುಮತಿ ಅಂತ, ಅದಕ್ಕೆ ಪರ್ಮಿಷನ್ ಕೊಡು, ಅನುಮತಿಸು ಅಂತ ಅಷ್ಟೇ, ಇನ್ನೇನಿಲ್ಲ ಅಂತ. ನೋಡೋಣ. ಇಲ್ಲಿ ನೋಡಿ, ಐ ಲೆಟ್ ಮೀ ರೀಡ್ ಅಂದರೆ ನಾನು ಓದ್ತೀನಿ, ನಾನು ಓದ್ಬೇಕು ಬಿಡ್ರಿ ಸ್ನೇಹಿತರೆ ಅಂದರೆ ಅನುಮತಿ ಬಿಟ್ಬಿಡ್ರಪ್ಪ, ನಾನು ಓದ್ಕೋಬೇಕು. ನಾನು ಹೋಗಬೇಕು, ಲೆಟ್ ಮೀ ಗೋ. ನಾನು ಆಡಬೇಕು, ಲೆಟ್ ಮೀ ಪ್ಲೇ. ನಾನು ಬರಬೇಕು, ಲೆಟ್ ಮೀ ಕಮ್. ಮಕ್ಕಳು ಹಾಸ್ಟೆಲ್ ಇರ್ತಾರೆ, ಅಮ್ಮ ಹಬ್ಬಕ್ಕೆ ಬರಬೇಕು, ಲೆಟ್ ಮೀ ಕಮ್ ಅಂದರೆ ಅನುಮತಿ ಕೊಡಿ ಅಂತ. ಲೆಟ್ ಅಂತ ಅಂದರೆ ದಯವಿಟ್ಟು ತಿಳ್ಕೊಳ್ಳಿ. ಹಾಗೇನೆ ವಿ ನೋಡಿ, ಲೆಟ್ ಅಸ್ ರೀಡ್. ಹುಡುಗರು ಆಟ ಆಡ್ತಿರ್ತಾರೆ, ಓದೋಣ ಕಣ್ರಯ್ಯ, ನಾವು ಓದ್ಕೊಂಡ್ರೆ ಕಣಯ್ಯ, ಪರ್ಮಿಷನ್ ಓದೋಣ, ನಾವು ಲೆಟ್ ಅಸ್ ರೀಡ್ ಅಂತ. ನಾವು ಓದೋಣ. ಓದಿ ಆಯಿತು, ಲೆಟ್ ಅಸ್ ಗೋ, ನಾವು ಹೋಗೋಣ. ಆಮೇಲೆ ಆಡಬೇಕು, ಲೆಟ್ ಅಸ್ ಪ್ಲೇ. ನಾವು ಬರಬೇಕು, ಲೆಟ್ ಅಸ್ ಕಮ್. ನೋಡಿ, ಹಾಗೇನೆ ದೇ ಇದಲ್ಲ, ದೇ ದೆಮ್ ಆಯಿತು. ನೋಡಿ, ಲೆಟ್ ದೆಮ್ ರೀಡ್. ಮಕ್ಕಳಿಗೆ ಪೇರೆಂಟ್ಸ್ ಹೇಳ್ತಾರೆ ಒಬ್ಬರೊಬ್ಬರು, ಲೆಟ್ ದೆಮ್ ರೀಡ್, ಓದ್ಕೊಳ್ಳಿ ಮಕ್ಕಳು. ಅವ್ರೇನೋ ಕೆಲಸ ಮಾಡ್ತಿರ್ತಾರೆ, ಆಟ ಆಡ್ತಿರ್ತಾರೆ, ಲೆಟ್ ದೆಮ್ ರೀಡ್, ಅವ್ರು ಓದ್ಕೊಳ್ಳಿ. ಲೆಟ್ ದೆಮ್ ಗೋ, ಅವ್ರು ಹೋಗಲಿ. ಸ್ಕೂಲು ಕಾಲೇಜ್ಗಳಲ್ಲಿ ಟೈಮ್ ಆಯಿತು, ಹೋಗಲಿ ಮಕ್ಕಳು ಮನೆಗೆ. ಲೆಟ್ ದೆಮ್ ಕಮ್, ಅವ್ರು ಬರಲಿ. ಲೆಟ್ ದೆಮ್ ಪ್ಲೇ, ಅವ್ರು ಆಟ ಆಡಲಿ. ಹಾಗೆ ನೋಡಿ, ಶಿ ಇದೆ ನೋಡಿ, ಹರ್ ಆಯಿತು, ಲೆಟ್ ಹರ್ ರೀಡ್. ಮನೇಲಿ ಯಾರೋ ಮಗಳ ಹತ್ರ ಕೆಲಸ ಮಾಡ್ತಿರ್ತಾರೆ, ಆವಾಗ ತಂದೆನೋ ತಾಯಿನೋ ಹೇಳ್ತಾರೆ, ಲೆಟ್ ಹರ್ ರೀಡ್. ಅಥವಾ ತಮ್ಮ ಕೇಟ್ಲೆ ಮಾಡ್ತಿರ್ತಾನೆ, ಲೆಟ್ ಹರ್ ರೀಡ್. ಅಕ್ಕನಿಗೆ ಟೆಸ್ಟ್ ಇದೆ, ಓದ್ಕೊಳ್ಳಿ ಕಣೆಯ, ಓದಕ್ಕೆ ಬಿಡು ಅಂತ ಅವಳನ್ನ. ಲೆಟ್ ಹರ್ ರೀಡ್. ಲೆಟ್ ಹರ್ ಗೋ, ಹೋಗಲಿ. ಲೆಟ್ ಹರ್ ಪ್ಲೇ, ಆಟ ಆಡಲಿ. ಹಾಗೆಯೇ ಲೆಟ್ ಹರ್ ಕಮ್, ಬರಲಿ. ಹಾಗೆ ನೋಡಿ, ಹಿ ನೋಡಿ, ಲೆಟ್ ಹಿಮ್ ರೀಡ್. ಅವನು ಅಕಸ್ಮಾತ್ ಅವನ ತಮ್ಮ ಅಣ್ಣನಿಗೆ, ಲೆಟ್ ಹಿಮ್ ರೀಡ್, ಅವನು ಓದ್ಕೊಳ್ಳಿ ಬಿಡಪ್ಪ. ಲೆಟ್ ಹಿಮ್ ಗೋ, ಅವನು ಹೋಗಲಿ ಬಿಡು. ಲೆಟ್ ಹಿಮ್ ಪ್ಲೇ, ಅವನು ಆಟ ಆಡಲಿ. ಆಯಿತು. ನೋಡಿ, ಈ ಲೆಟ್ ಇದೆಯಲ್ಲ, ಇದಕ್ಕೆ ರೀಡ್ ಹಾಕಕ್ಕೆ ಚೆನ್ನಾಗಿರಲ್ಲ. ಇದು ಯಾವುದಕ್ಕೆ ಇಟ್ಗೆ ರೀಡ್ ಹಾಕಕ್ಕಾಗಲ್ಲ. ನೋಡೋಣ. ಲೆಟ್ ಇಟ್ ಕಮ್, ಬರಲಿ. ಅದು ಎಲ್ಲೋ ಹೊರಗಡೆ ಇರ್ತದೆ, ನಾಯಿ ಮರಿ, ಬೆಕ್ಕನ ಮರಿ. ಲೆಟ್ ಇಟ್ ಕಮ್, ಬರಲಿ ಬಿಡಿ ಅದನ್ನು. ಲೆಟ್ ಇಟ್ ಗೋ, ಅದು ಹೋಗಲಿ. ಲೆಟ್ ಇಟ್ ಪ್ಲೇ, ಅದು ಆಟ ಆಡಲಿ. ಲೆಟ್ ಇಟ್ ಸ್ವಿಮ್, ಅದು ಈಜ್ ಮಾಡಲಿ, ಈಜಲಿ. ಅಂದ್ಕೊಂಡಿದ್ದು ಗೊತ್ತಾಗಿದೆ, ಅಂದ್ಕೊಂಡಿದ್ರಿ. ನೋಡಿ, ಲೆಟ್ ಮೀ ರೀಡ್, ನಾನು ಓದಬೇಕು. ಲೆಟ್ ಮೀ ಗೋ, ನಾನು ಹೋಗಬೇಕು. ಲೆಟ್ ಮೀ ಪ್ಲೇ, ನಾನು ಆಟ ಆಡಬೇಕು. ಹಾಗೇನೆ ನೋಡಿ, ವಿ ಲೆಟ್ ಅಸ್ ರೀಡ್, ನಾವು ಓದಬೇಕು. ಲೆಟ್ ಅಸ್ ಗೋ, ನಾವು ಅಂದರೆ ಎಲ್ಲದಕ್ಕೂ ಬಿಟ್ಬಿಡಿ, ನಮ್ಮನ್ನು ಅನುಮತಿ ಕೊಡಿ ಅಂತ ಅಷ್ಟೇ. ಆಮೇಲೆ ಲೆಟ್ ಅಸ್ ಪ್ಲೇ, ನಾವು ಆಡೋಣ. ಹಾಗೇನೆ ನೋಡಿ, ಲೆಟ್ ದೆಮ್ ರೀಡ್, ಅವ್ರು ಓದಲಿ ಬಿಡಿ. ಲೆಟ್ ದೆಮ್ ಗೋ, ಅವ್ರು ಹೋಗಲಿ ಬಿಡಿ. ಲೆಟ್ ದೆಮ್ ಕಮ್, ಅವ್ರು ಬರಲಿ ಬಿಡಿ. ಲೆಟ್ ದೆಮ್ ಪ್ಲೇ, ಅವರು ಆಡಲಿ ಬಿಡಿ, ಆಟ ಆಡ್ಕೊಳ್ಳಿ. ಹಾಗೆ ನೋಡಿ, ಶಿ ಲೆಟ್ ಹರ್ ರೀಡ್, ಅವಳು ಓದ್ಕೊಳ್ಳಿ, ಪರ್ಮಿಷನ್ ಅವಳಿಗೆ. ಲೆಟ್ ಹರ್ ಗೋ, ಅವಳು ಹೋಗಲಿ. ಲೆಟ್ ಹರ್ ಕಮ್, ಅವಳು ಬರಲಿ. ಲೆಟ್ ಹರ್ ಪ್ಲೇ, ಅವ್ರು ಆಟ ಆಡಲಿ. ಅಂದರೆ ಎಲ್ಲದಕ್ಕೂ ಅನುಮತಿ ಕೊಟ್ಬಿಡಿ ಅಂತ ಅಲ್ಲಿದ್ದವ್ರಿಗೆ. ಹಾಗೇನೆ ನೋಡಿ, ಹಿ ಇದೆಯಲ್ಲ, ಲೆಟ್ ಹಿಮ್ ರೀಡ್,
ಅವನು ಓದ್ಕೊಳ್ಳಿ ಬಿಡಿ. ಲೆಟ್ ಹಿಮ್ ಗೋ, ಅವನು ಹೋಗಲಿ ಬಿಡಿ. ಲೆಟ್ ಹಿಮ್ ಪ್ಲೇ, ಅವನು ಆಟ ಆಡ್ಕೊಳ್ಳಿ ಬಿಡಿ. ಲೆಟ್ ಹಿಮ್ ಕಮ್, ಅವನು ಬರಲಿ ಬಿಡಿ ಹಬ್ಬಕ್ಕೆ. ಹಾಗೇನೆ ನೋಡಿ, ಇಟ್, ಲೆಟ್ ಇಟ್ ಕಮ್, ಅದು ಬರಲಿ ಬಿಡಿ. ಲೆಟ್ ಇಟ್ ಗೋ, ಅದು ಹೋಗಲಿ ಬಿಡಿ. ಲೆಟ್ ಇಟ್ ಪ್ಲೇ, ಅದು ಆಟ ಆಡಲಿ ಬಿಡಿ. ಬಹುಶಃ ಈ ಲೆಟ್ ಅನ್ನುವ ಪದ ಕೆಲವರಿಗೆ ಕನ್ಫ್ಯೂಸ್ ಆಗ್ತದೆ, ಅಂದರೆ ಅವರಿಗೆ ಗೊಂದಲ ಅನುಮಾನ ಇರ್ತದೆ. ಭಾಳ ಸುಲಭ ಇದ್ದಾರೆ ನೋಡಿ, ದಯವಿಟ್ಟು ಅದಕ್ಕೆ ಐ ಏನಾಗುತ್ತೆ ನೋಡ್ಕೋಬೇಕು, ಆಯ್ತಲ್ಲ. ಐ ಏನಾಗುತ್ತೆ, ವಿ ಐ ಮೀ ಆಗುತ್ತೆ, ವಿ ಅಸ್ ಆಗುತ್ತೆ, ದೇ ದೆಮ್ ಆಗುತ್ತೆ. ಕೆಲವು ಮಕ್ಕಳಿಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ, ಫಿಲ್ ಅಪ್ ದಿ ಬ್ಲ್ಯಾಂಕ್ಸ್ ಅಂತ ಕೇಳ್ತಾರೆ, ಅಥವಾ ಫಿಲ್ ದಿ ಬ್ಲ್ಯಾಂಕ್ಸ್ ಅಂತ ಕೇಳ್ತಾರೆ. ಹಾಗೆ ಜ್ಞಾಪಕಳಿ ನೋಡಿ, ಶಿ ಹರ್ ಆಗುತ್ತೆ, ಹಿ ಹಿಮ್ ಆಗುತ್ತೆ, ಇಟ್ ಆಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಸಾಮಾನ್ಯವಾಗಿ ನೋಡಿ, ಹಿ ನೋಡಿ, ಐ ನೋಡಿ, ಐ ವಾಂಟ್ ಸಮಥಿಂಗ್, ಸೊ ಐ ಹೋಪ್ ಯು ವಿಲ್ ಗಿವ್ ಮೀ. ಗೊತ್ತಾಯ್ತಾ? ಈ ಥರ ಸೆಂಟೆನ್ಸ್ ಬಂದಾಗ ಐ ಮೀ ಆಗ್ತದೆ, ವಿ ಅಸ್ ಆಗ್ತದೆ, ದೇ ದೆಮ್ ಆಗ್ತದೆ, ಶಿ ಹರ್ ಆಗ್ತದೆ, ಹಿ ಹಿಮ್ ಆಗ್ತದೆ, ಇಟ್ ಆಗ್ತದೆ. ಈ ಲೆಟ್ ಅನ್ನುವ ಪದ ಬಂದಾಗ ಈ ಏನೇನು ಬದಲಾವಣೆಗಳಾಗ್ತವೆ ಅದನ್ನು ದಯವಿಟ್ಟು ನಾವು ನೋಡ್ಕೋಬೇಕು, ಜ್ಞಾಪಕ ಇಟ್ಕೋಬೇಕು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.